ಮತ್ತೊಂದು ಕಡೆ ಸರ್ಕಾರ ಇಲ್ಲಿ ವಿರೋಧ ಪಕ್ಷಗಳ ಕೈಗೆ ತಾನೇ ಚಾಟಿ ಕೊಟ್ಟಂತ ರೀತಿಯಾಗಿ ಒಂದು ಎಡವಟ್ಟನ್ನ ಮಾಡ್ಕೊಂಡಿದೆ ಅಂತ ಬಹಳಷ್ಟು ಮಂದಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅದು ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋದು. ಈಗ ಬಿ ನಾಗೇಂದ್ರ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಸದನದಲ್ಲಿ ನಾಗೇಂದ್ರ ವಿರುದ್ಧವಾಗಿ ಸಮರಕ್ಕೆ ಸಜ್ಜಾಗಿದೆ. ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಸಿಬಿಐ ಚಾರ್ಜ್ ಶೀಟ್ ಅನ್ನ ಪ್ರದರ್ಶಿಸ್ತಾ ಇದ್ದಾರೆ. ಸಿಬಿಐ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಪ್ರಮುಖ ಆರೋಪಿ ಅನ್ನೋದನ್ನ ಹೈಲೈಟ್ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿನ ಹಗರಣ, ನಾಗೇಂದ್ರ ಚಾರ್ಜ್ ಶೀಟ್ ವಿಚಾರ ಇದನ್ನೆಲ್ಲ ಪ್ರಸ್ತಾಪಿಸೋದಕ್ಕೆ ಸಜ್ಜಾಗಿದ್ದಾರೆ. ಸೊ ಇಂಥ ಕಳಂಕಿತ ಆರೋಪ ಹೊತ್ತಂತವರಿಗೆ ನೀವು ಈಗಲೇ ಸಚಿವಗಿರಿ ಕೊಡ್ತೀರಾ ಅಂತ ಅಂದರೆ ನಿಮ್ಮ ಉದ್ದೇಶ ಏನು ಅನ್ನುವಂಥನ್ನ ಪ್ರಶ್ನೆ ಮಾಡೋದಕ್ಕೆ ವಿರೋಧ ಪಕ್ಷಗಳಿಗೆ ಒಂದು ಅವಕಾಶ ಸಿಕ್ಕಂಗಾಗಿದೆ. ಅದನ್ನಾದರೂ ಇವ್ರು ಸರಿಯಾಗಿ ಬಳಸ್ಕೊಳ್ತಾರ ಅನ್ನೋದನ್ನ ನೋಡಬೇಕಿದೆ ಅಷ್ಟೇ. ನಾನು ಮೊದಲೇ ಹೇಳಿದಾಗೆ ನಾಡ್ದಿಂದ ನಡೀತಾ ಇರುವಂತಹ ಅಧಿವೇಶನದಲ್ಲಿ ಈ ವಿಚಾರವನ್ನು ಬಹಳ ದೊಡ್ಡ ಧ್ವನಿಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬಿಜೆಪಿ ಈಗ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ. ಬಿಜೆಪಿ ನಾಯಕರು ಈ ವಿಚಾರವಾಗಿ ಏನೇನು ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ಈಗಾಗಲೇ ಪಾರ್ಟಿ ಮೊನ್ನೆ ನಾವು ಸಭೆ ಸೇರಿದ ಸಂದರ್ಭದಲ್ಲಿ ಪಾರ್ಟಿಯಲ್ಲಿ ಒಮ್ಮತವಾಗಿ ಈ ತರ ಕಳಂಕಿತ ಸಿಬಿಐ ಕೇಸು ಮತ್ತು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಡೆಲ್ಲಿ ಬೇರೆ ಬೇರೆ ಕಡೆ ಓಡಾಡಿರುವಂಥ ದಾಖಲೆಗಳು ಕೂಡ ಒಂದೊಂದೇ ಹೊರಗಡೆ ಬರ್ತಾ ಇತ್ತು. ಸೊ ಕೋರ್ಟ್ ಆದೇಶನೂ ಉಲ್ಲಂಘನೆ ಮಾಡಿ ಮತ್ತೆ 187 ಕೋಟಿ ಜನರ ಬಡವರ ದುಡ್ಡನ್ನು, ಎಸ್ಟಿಗಳ ದುಡ್ಡನ್ನು, ದಲಿತರ ದುಡ್ಡನ್ನು ತಿಂದಿರುವಂಥವ್ರು, ದಲಿತರ ಅಮೌಂಟ್ ತಿಂದಿರುವಂಥವ್ರು ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಅಲ್ಲಿ ಇರೋಕ್ಕೆ ಯೋಗ್ಯತೆ ಇರಲ್ಲ. ಈ ನೆಲದ ಕಾನೂನಿನ ಬಗ್ಗೆ ಅವರಿಗೆ ಗೌರವ ಇಲ್ಲದಂತ ಕಾಣ್ತಾ ಇದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಯಾವ ಮಾಜಿ ಸಚಿವನ ವಿರುದ್ಧ ಇಂಥ ಗಂಭೀರವಾಗಿರುವಂತಹ ಭ್ರಷ್ಟಾಚಾರ ಆರೋಪ ಇದ್ದಾಗ ಒಂದಲ್ಲ ಎರಡಲ್ಲ 100 ಕೋಟಿ ರೂಪಾಯಿಗಳನ್ನ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಆ ಮಕ್ಕಳಿಗೆ ಮೀಸಲಿಟ್ಟಿರತಕ್ಕಂಥ ಹಣವನ್ನ ಲೂಟಿ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನ ಮತ್ತೆ ಹೊತ್ತು ಕ್ಯಾಬಿನೆಟ್ಗೆ ಹ್ಯಾಕ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ? ಮುಖ್ಯಮಂತ್ರಿಗಳಿಗೆ ಒಬ್ಬ ಭ್ರಷ್ಟಾಚಾರದ ಆರೋಪ ಬಂದಿರುವಂತಹ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥ ಆರೋಪ ನಾಗೇಂದ್ರ ಮೇಲಿರೋದು. ಕೇಸ್ ಎಲ್ಲರ ಮೇಲೂ ಕೂಡ ಇರುತ್ತೆ. ಕೇಸ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಭಾಗಗಳಿರುತ್ತೆ. ಇದರಲ್ಲಿ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡಿದಂಥದ್ದು ಮತ್ತು ಆ ಖಜಾನೆಯಲ್ಲಿ ಸುಮಾರು 89 ಕೋಟಿ ರೂಪಾಯಿ ದುರುಪಯೋಗ ಆಗಿದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿರೋದು ಸಿದ್ದರಾಮಯ್ಯ ಸದನದಲ್ಲಿ. ಅಂಥ ಆರೋಪಿಯನ್ನು ಮತ್ತೆ ಈಗ ನೀವು ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತೀರಿ ಅಂತಂದರೆ ಇದೊಂದು ಕಳಂಕ ಸರ್ಕಾರ ಅಂತ ಹೇಳಬೇಕು. ಅದು ಒಬ್ಬ ಭ್ರಷ್ಟಾಚಾರಿಯನ್ನು ಮತ್ತೊಂದು ಸಾರಿ ಮುಂದುವರಿಸಲಿಕ್ಕೆ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಎಲ್ಲೋ ಒಂದು ಪರೋಕ್ಷವಾದಂಥ ಪ್ರಯತ್ನ ನಡೆದಿದೆಯಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಈ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನುವಂಥ ಆಗ್ರಹವನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ಬಿ ನಾಗೇಂದ್ರ ಅವರ ಬೆನ್ನಿಗೆ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ನಿಂತಿದ್ದಾರೆ. ಅವರನ್ನು ಹೇಗೆ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ? ಮತ್ತೊಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಕೆಲವು ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ಏನು ಹೇಳಿದ್ದಾರೆ ಇವರಿಬ್ರು ಬನ್ನಿ ಕೇಳೋಣ. ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಬೇಕು. ಅಲ್ಲಪ್ಪ, ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ? ಯಾರ ಮೇಲೆ ಕೇಸ್ ಇಲ್ಲ ಅಂತ? ಕುಮಾರಸ್ವಾಮಿ ಅವರು ಜಾಮೀನು ತಗೊಂಡಿಲ್ವಾ? ಡಿ ಕೆ ಶಿವಕುಮಾರ್ ಜಾಮೀನು ತಗೊಂಡಿಲ್ವಾ? ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತಗೊಂಡಿರ್ಲಿಲ್ವಾ? ಈಗಿರೋರೆಲ್ಲ ತಗೊಂಡಿಲ್ವಾ? ಎಷ್ಟು ಜನ ಕೇಸ್ ಇದೆ? ತೋರಿಸಿದ್ರೆ ಕಾನೂನು ಉಲ್ಲಂಘನೆ ಎಲ್ಲಿದೆ ಕಳಂಕಿತರ ಅಂತ? ಬಿಜೆಪಿಯವ್ರ ಪ್ರಕಾರ ಅಲ್ಲ, ಬಿಜೆಪಿಯವ್ರ ಪ್ರಕಾರ ನಾನು ಕಳಂಕಿತಾನೆ. ಸದನ ನಡೆಯಕ್ ಬರ್ಲಿ ನೋಡಿ. ಯಾಕೆ ಅದನ್ನ ತರ್ತಾ ಇದಾರೆ ಅಂದ್ರೆ ಅವರಿಗೆ ಬೇರೆ ಏನು ಸಬ್ಜೆಕ್ಟೇ ಇಲ್ಲ. ಯಾಕಂದ್ರೆ ಇದು ನೀವು ಏನು ನಾನು ಹೇಳ್ದಂಗೆ ರಸ್ತೆಗಳಲ್ಲೆಲ್ಲ ಹೋಗ್ಬಿಟ್ಟು ಬಾಯ್ ಬಡ್ಕೊಂತ ಇದಾರಲ್ಲ, ಬರ ಘೋಷಣೆ ಮಾಡಿ ಅದು NDRF ನಾಮ್ಸ್ ಪ್ರಕಾರ ಆಗ್ಬೇಕು. ಅದು ಕೇಂದ್ರ ಸರ್ಕಾರದ್ದು ಇದು ಪರಿಹಾರ ಕೊಡಬೇಕಾಗಿದ್ದು ಕೇಂದ್ರ ಸರ್ಕಾರ. ನಾವೆಲ್ಲಿ ಅವ್ರಿಗೆ ಪ್ರಶ್ನೆ ಕೇಳ್ತೀವಿ, ಉತ್ತರ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ಇದನ್ನ ಹಿಡ್ಕೊಂಡಿದ್ದಾರೆ. ಯಾವ ಕೋರ್ಟಲ್ಲಿ ಅವರು ಕಳಂಕಿತರಂತ ತೀರ್ಮಾನ ಆಗಿದೆ? ಯಾವುದ್ರಲ್ಲಿ? ಈಗ ಕಳಂಕಿತರಂದ್ರೆ ಮತ್ತೆ ನೀವು ಇವರಿಗೆಲ್ಲ ಯಾಕಪ್ಪ ಟಿಕೆಟ್ ಕೊಟ್ರಿ? ಬಳ್ಳಾರಿ ಇದ್ದಂಥವ್ರಿಗೆಲ್ಲರಿಗೂ ಜನಾರ್ದನ್ ರೆಡ್ಡಿ ಅವ್ರದ್ದು ಪ್ರೂವ್ ಆಗಿದೆ ಅಲ್ಲ.